ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ವಿರುದ್ಧ ಚಾಮರಾಜನಗರದಲ್ಲೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಸಿಡಬ್ಲ್ಯೂಆರ್ಸಿ ವಿರುದ್ಧ ಚಾಮರಾಜನಗರದಲ್ಲಿ ಭುಗಿಲೆದ್ದ ಆಕ್ರೋಶ. ಭುವನೇಶ್ವರಿ ವೃತ್ತದಲ್ಲಿ ರೈತ ಸಂಘದ ನಾಯಕರಿಂದ ಪ್ರತಿಭಟನೆ. ಭುವನೇಶ್ವರಿ ವೃತ್ತದಲ್ಲಿ ರೈತ ಸಂಘದ ನಾಯಕರಿಂದ ಪ್ರತಿಭಟನೆ. ತಮಿಳುನಾಡು ಸಾರಿಗೆ ಬಸ್ ತಡೆದು ಪ್ರತಿಭಟನಾಕಾರರ ಆಕ್ರೋಶ. ತಮಿಳುನಾಡಿಗೆ ಒಂದು ಹನಿ ಕಾವೇರಿ ನೀರು ಬಿಡದಂತೆ ಆಗ್ರಹ. ಕಾವೇರಿ ವಿಚಾರದಲ್ಲಿ ಪ್ರಧಾನಿ ಮೋದಿ ಮಧ್ಯಪ್ರವೇಶಕ್ಕೆ ರೈತರ ಆಗ್ರಹ. ಚಾಮರಾಜನಗರದಲ್ಲೂ ಕೂಡ ರೈತರ ಪ್ರತಿಭಟನೆ ಜೋರಾಗಿದೆ. ನಾವು ಒಂದು ಹನಿ ನೀರು ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ವಿರುದ್ಧ ಚಾಮರಾಜನಗರದಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರೈತರು. ಇನ್ನು ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ರೈತ ಸಂಘದ ನಾಯಕರಿಂದ ಪ್ರೊಟೆಸ್ಟ್ ಜೋರಾಗಿದೆ. ನಾವು ಯಾವ ಕಾರಣಕ್ಕೂ ಕೂಡ ನೀರನ್ನ ಬಿಡಲ್ಲ, ಕಾವೇರಿ ನೀರನ್ನ ಬಿಡಲ್ಲ ಅಂತ ತಮಿಳುನಾಡು ಸಾರಿಗೆ ಬಸ್ ಅನ್ನ ಅಡ್ಡ ಹಾಕಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಈ ಒಂದು ಕಾವೇರಿ ಕಿಚ್ಚು ರಾಜ್ಯಾದ್ಯಂತ ಭುಗಿಲೆದಿದೆಯೋ, ಯಾವ ಕಾರಣಕ್ಕೂ ಕೂಡ ನಾವು ನೀರು ಬಿಡಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ರಾಜ್ಯ ಸರ್ಕಾರ ಮೂರ್ಖತನದ ಸರ್ಕಾರ. ಏನಾಗಿದೆ, 4 TMC ನೀರನ್ನ ಬಿಡಬೇಕು ಅಂತ ಹೇಳವ್ರೆ. ಇದಕ್ಕಿಂತ ಮುಂಚೆ ನಮ್ಮ ರೈತರಿಗೆ, ನಮ್ಮ ಕೆರೆಗಳಿಗೆ ನೀರನ್ನ ಬಿಟ್ಟಿದ್ರೆ ಸರ್ಕಾರ ಹಾಳಾಗೋಗ್ತಿತ್ತ? ಏನ್ರಿ ಇದು? ಏನು ರಾಜ್ಯ ಸರ್ಕಾರ ನೋಡಿ ಖಂಡಿತನ. ಕೇಂದ್ರ ಸರ್ಕಾರದ ಮಂತ್ರಿಗಳು ಇದಕ್ಕೆಲ್ಲ ಕುಮ್ಮಕ್ಕು ತಮಿಳುನಾಡಿನ ಸರ್ಕಾರ. ನನ್ನ ಲೆಕ್ಕದಲ್ಲಿ ಕಾವೇರಿ ನ್ಯಾಯಮಂಡಳಿ ಲಂಚವನ್ನ ಪಡೆದು ಈ ತೀರ್ಪನ್ನ ನೀಡಿದೆ. ಇದು ನಿಜವಾಗಲೂ ನಾಚಿಕೆಗೇಡು. ಇದರ ಬಗ್ಗೆ ನಮ್ಮ ಇಲ್ಲಿ ರಾಜಕೀಯ ಪಕ್ಷದ ಕಿತ್ತಾಟವನ್ನ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ. ರೈತರ ಹಿತವನ್ನ ಕಾಪಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಾವು ಕಾವೇರಿ ಚಳವಳಿ